ನನ್ನ ಮಗನ ಕ್ಷೇತ್ರಕ್ಕಿಂತ ನನಗೆ ಮಂಡ್ಯ ಕ್ಷೇತ್ರವೇ ಮುಖ್ಯ ಅನ್ನುವಂತ ನಿಟ್ಟಿನಲ್ಲಿ ಮಂಡ್ಯ ಕ್ಷೇತ್ರವನ್ನ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅನ್ನುವಂತ ಮಾತುಗಳನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಹೇಳ್ತಾ ಇದ್ದಾರೆ. ನನಗೆ ನನ್ನ ಮಗನ ಕ್ಷೇತ್ರಕ್ಕಿಂತ ಮಂಡ್ಯ ಕ್ಷೇತ್ರವೇ ಇಂಪಾರ್ಟೆಂಟ್. ನಾನು ಮಂಡ್ಯ ಜಿಲ್ಲೆಯ ಬೂಕನಕೆರೆಯಲ್ಲಿ ಹುಟ್ಟಿದವನು. ಶಿವಮೊಗ್ಗದ ಜನರು 7 ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಶಾಸಕನನ್ನಾಗಿ, ಸಂಸದನನ್ನಾಗಿ, ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ನನಗೆ ನನ್ನ ಮಗನ ಕ್ಷೇತ್ರ ಅಂದ್ರೆ ಶಿವಮೊಗ್ಗಕ್ಕಿಂತ ಮಂಡ್ಯ ಜಿಲ್ಲೆಯೇ ಅತ್ಯಂತ ಇಂಪಾರ್ಟೆಂಟ್ ಅನ್ನೋ ಮೂಲಕ ಮಂಡ್ಯದಲ್ಲಿ ಕೇವಲ ನಾಮಕಾವಸ್ಥೆಯ ಸ್ಪರ್ಧೆಯಲ್ಲ, ಇದು ಸೀರಿಯಸ್ ಆಗಿದೆ ಬಿಜೆಪಿ ಇಲ್ಲಿ ಎನ್ನುವಂತ ಮಾತುಗಳನ್ನ ಬಿಎಸ್ವೈ ಆಡ್ತಾ ಇದ್ದಾರೆ. ಇನ್ನು ಮಂಡ್ಯ ಜನ ಮಾತ್ರ ನಮಗೆ ಆಶೀರ್ವಾದ ಮಾಡಿಲ್ಲ, ಹೀಗಾಗಿ ನನಗೆ ಶಿವಮೊಗ್ಗ ಕ್ಷೇತ್ರಕ್ಕಿಂತ ಮಂಡ್ಯ ಕ್ಷೇತ್ರವೇ ಮುಖ್ಯ. ಹೀಗೆ ಹೇಳೋ ಮೂಲಕ ನಾನು ಹುಟ್ಟಿದ್ದು ಮಂಡ್ಯದಲ್ಲಾದರೂ ಬೆಳೆಸಿದ್ದು ಶಿವಮೊಗ್ಗದ ಜನ, ಮಂಡ್ಯದ ಜನ ಆಶೀರ್ವಾದ ಮಾಡಿ ಅಂತ ಬಿಎಸ್ವೈ ಕೇಳಿಕೊಂಡರು. ಹಾಗಿದ್ರೆ ಮಂಡ್ಯ ಸಮಾವೇಶದಲ್ಲಿ ಬಿಎಸ್ವೈ ಏನ್ ಹೇಳಿದ್ರು ನೋಡ ಬನ್ನಿ. ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಮಾಲೀಕರು ನೀವು, ನಿಮ್ಮ ತೀರ್ಮಾನ ಅಂತಿಮವಾದಂತ. ನಾವು ಇದೇ ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಹುಟ್ಟಿ ಬೆಳೆದಂತ ಶಿಕಾರಿಪುರದ ಜನ 7 ಬಾರಿ MLA ಮಾಡಿ, MP ಮಾಡಿ, ಮುಖ್ಯಮಂತ್ರಿ ಮಾಡಿದ್ರು. ಆದ್ರೆ ಮಂಡ್ಯ ಜಿಲ್ಲೆ ಜನ ಇನ್ನೂ ನಮ್ಗೆ ಆಶೀರ್ವಾದ ಮಾಡಿಲ್ಲ. 26ಕ್ಕೆ ಮತ್ತೆ ಬರ್ತೇನೆ ನಾನು. ಶಿವಮೊಗ್ಗದಲ್ಲಿ ನನ್ನ ಮಗ ಚುನಾವಣೆಗೆ ನಿಂತಿದ್ರು ಸಹ ನನಗೆ ಮುಖ್ಯವಾದ ಚುನಾವಣೆ ಮಂಡ್ಯ ಈ ಲೋಕಸಭಾ ಚುನಾವಣೆ. ಇದು ಬಿಎಸ್ವೈ ಅವರು ಹೇಳಿರುವಂತಹ ಮಾತು. ಈ ಮಾತಿನ ಒಳ ಗುಟ್ಟು ಬೇರೆ ಇದ್ದೇ ಇದೆ. ಶಿವಮೊಗ್ಗದಲ್ಲಿ ಹೇಗಿದ್ರು ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿದೆ ಬಿಜೆಪಿ. ಬಳ್ಳಾರಿಯಲ್ಲಿ ಗೆದ್ದಾಗಿದೆ ಅನ್ನುವಂತ ಮಾತುಗಳನ್ನ ಬಿಜೆಪಿ ಆಡ್ತಾ ಇದೆ. ಅದರ ಜೊತೆಗೆ ದೋಸ್ತಿ ಸರ್ಕಾರದ ಮೈತ್ರಿ ಅಭ್ಯರ್ಥಿ ಮಂಡ್ಯದಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಈ ಕಾರಣಕ್ಕಾಗಿ ನನಗೆ ಮಂಡ್ಯ ಇಂಪಾರ್ಟೆಂಟು, ನಾನು ಹುಟ್ಟಿ ಬೆಳೆದಿದ್ದು ಮಂಡ್ಯದಲ್ಲಿ ಅನ್ನೋ ಮೂಲಕ ಒಂದು ಹಂತಕ್ಕೆ ಮಂಡ್ಯ ಜನರ ಜೊತೆಗೆ ಬಿಜೆಪಿಯನ್ನ ಬೆಸೆಯೋದು ಅಥವಾ ಮಂಡ್ಯ ಜನತೆ ಜೊತೆಗೆ ಬಿಎಸ್ವೈ ಅವರನ್ನ ಬೆಸೆಯುವಂತ ಕೆಲಸವನ್ನ, ಭಾವನಾತ್ಮಕವಾಗಿ ಬೆಸೆಯುವಂತ ಕೆಲಸವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡ್ತಾ ಇದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಚುನಾವಣೆ ಫಲಿತಾಂಶದ ನಂತರದಲ್ಲೇ ಗೊತ್ತಾಗುತ್ತೆ. ಆದ್ರೆ ಒಂದಂತೂ ಹೇಳ್ತಾ ಇದ್ದಾರೆ ಬಿಎಸ್ವೈ, ನನಗೆ ಶಿವಮೊಗ್ಗ ಕ್ಷೇತ್ರಕ್ಕಿಂತ ಮಂಡ್ಯ ಕ್ಷೇತ್ರವೇ ಇಂಪಾರ್ಟೆಂಟ್. ಇಷ್ಟು ಬಾರಿ ನನ್ನನ್ನು MLA ಆಗಿ ಮಾಡಿದ್ದಾರೆ ಶಿಕಾರಿಪುರದ ಜನ, ಶಿವಮೊಗ್ಗದ ಜನ MP ಆಗಿ ಮಾಡಿದ್ದಾರೆ, ಶಿವಮೊಗ್ಗದ ಜನತೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಆದ್ರೆ ಯಾಕೋ ಏನೋ ಮಂಡ್ಯದ ಜನ ಈಗಲೂ ಕೂಡ ನಮ್ಮನ್ನ ಆಶೀರ್ವಾದ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಹಂತಕ್ಕೆ ಮಂಡ್ಯ ಜನರ ಆಶೀರ್ವಾದವನ್ನು ಪಡೆಯುವಂತ ಕೆಲಸವನ್ನ ಬಿಎಸ್ವೈ ಮಾಡ್ತಾ ಇದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಮಾಲೀಕರು ನೀವು, ನಿಮ್ಮ ತೀರ್ಮಾನ ಅಂತಿಮವಾದಂತದ್ದು. ನಾವು ಇದೇ ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಹುಟ್ಟಿ ಬೆಳೆದಂತ ಶಿಕಾರಿಪುರದ ಜನ 7 ಬಾರಿ MLA ಮಾಡಿ, MP ಮಾಡಿ, ಮುಖ್ಯಮಂತ್ರಿ ಮಾಡಿದ್ರು. ಆದ್ರೆ ಮಂಡ್ಯ ಜಿಲ್ಲೆ ಜನ ಇನ್ನೂ ನಮ್ಗೆ ಆಶೀರ್ವಾದ ಮಾಡಿಲ್ಲ. 26ಕ್ಕೆ ಮತ್ತೆ ಬರ್ತೇನೆ ನಾನು. ಶಿವಮೊಗ್ಗದಲ್ಲಿ ನನ್ನ ಮಗ ಚುನಾವಣೆಗೆ ನಿಂತಿದ್ರು ಸಹ ನನಗೆ ಮುಖ್ಯವಾದ ಚುನಾವಣೆ ಮಂಡ್ಯ ಈ ಲೋಕಸಭಾ ಚುನಾವಣೆ. ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಮಾಲೀಕರು ನೀವು, ನಿಮ್ಮ ತೀರ್ಮಾನ ಅಂತಿಮವಾದಂತದ್ದು.